ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ದೇವತೆಗಳಿಂದಲೂ ಪೂಜಿಸಲ್ಪಡಬೇಕು, ಗೌರವ ಸಿಗಬೇಕು ಅನ್ನತಕ್ಕಂಥದ್ದಾದರೆ ಒಂದು ಅದ್ಭುತವಾದಂಥ ಸಂಸ್ಕಾರವಿದೆ. ನಮ್ಮ ಯೋಗ್ಯತೆಗೆ ತಕ್ಕಂತ ಒಂದು ಕೆಲಸ ಇರುತ್ತೆ, ಕೆಲಸಕ್ಕೆ ತಕ್ಕಂತ ಸಂಭಾವನೆ ಇದೆ. ಏನೋ ನಮ್ಮ ಮಟ್ಟಕ್ಕೆ ಕೆಲವರಿಗೆ 8 ಗಂಟೆ ಕೆಲಸ ಮಾಡಿದ್ರೆ 4 ಗಂಟೆ ಸಂಬಳ, ಇಲ್ಲ 16 ಗಂಟೆಯ ಸಂಬಳ ಬರುತ್ತೆ. ಕೆಲವರಿಗೆ 8 ಗಂಟೆಯ ಸಂಬಳಕ್ಕೆ 16 ಗಂಟೆ ದುಡಿಯುವಂಥದ್ದಿರುತ್ತೆ. ದುಡಿತಾ ಇರ್ಲಿ, ಆದರೆ ಎಲ್ಲಿ ಗೌರವವಿಲ್ಲವೋ ಅಲ್ಲಿರ್ಲಿಕ್ಕೆ ಆಗೋದಿಲ್ಲ. ನಮಗೆ ಒತ್ತಡ ಆಗ್ಬಿಡುತ್ತೆ. ಗೌರವವೇ ಪ್ರಧಾನ. ನಮಗೊಂದು ಹೆಸರು ಯಾವ ಕೆಲಸ ಆದರೂ ಬಾ ಆ ಕಟಿಂಗ್ ಶಾಪ್ಗೆ ಹೋಗ್ಬೇಕಪ್ಪ, ಏನ್ ಅದ್ಭುತವಾಗಿ ಕ್ಷೌರ ಮಾಡ್ತಾಳೆ. ಆ ದರ್ಜಿ ಅಂಗಡಿಗೆ ಹೋಗ್ಬೇಕು, ಟೈಲರ್ ಅಂಗಡಿಗೆ ಅದ್ಭುತವಾಗಿ ಬಟ್ಟೆ ಹೊಲಿತಾರೆ, ಕಿಟಕಿ ಇಟ್ಟಿರೋ ಜಾಕೆಟ್ ಹೊಲಿತಾರೆ. ಚಪ್ಪಲಿ ಅಂಗಡಿ, ಆ ಅಂಗಡಿಗೆ ಹೋಗ್ಬೇಕು, ಏನ್ ಅಚ್ಚುಕಟ್ಟಾಗಿ ಅದೊಂದು ಅದ್ಭುತ. ನಮ್ಮ ಪಾದಕ್ಕೆ ಕರೆಕ್ಟ್ ಆಗಿ, ನಿಮ್ಗೆ ಯಾರಿಗೂ ಗೊತ್ತಿಲ್ಲ, ನಮ್ಮ 2 ಕಾಲುಗಳು ಒಂದೇ ಅಳತೆಯಲ್ಲಿ ಇರೋಲ್ಲ. 1-2 ಸೆಂಟಿಮೀಟರ್ ಆದ್ರೂ ಹೆಚ್ಚು ಕಡಿಮೆ ಇರುತ್ತೆ. ಅಗಲದಲ್ಲಾಗಲಿ, ಉದ್ದದಲ್ಲಾಗಲಿ, ಎತ್ತರದಲ್ಲಾಗಲಿ ಅಲ್ಲೊಂದಿರುತ್ತೆ. ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೇಹದ ಯಾವುದೇ ಅಂಗ ಈ ಎಡಗೈ ತರ ಬಲಗೈ ಇಲ್ಲ, ಬಲಗೈ ತರ ಎಡಗೈ ಇಲ್ಲ. ಏನು ಬೇಡ, 2 ಕೈ ರೇಖೆಗಳನ್ನ ನೋಡಿ, ನೀವು ಬೇರೆ ಇರುತ್ತೆ. 2 ಕೈಯಲ್ಲಿರುವ ಬೆರಳುಗಳನ್ನ ನೋಡಿ. ನನಗೆ ನೋಡಿ, ಈ ಎಡಗೈಯಲ್ಲಿರೋ ಸೂರ್ಯ ಬೆರಳು ಉದ್ದ, ಬಲಗೈಯಲ್ಲಿ ಉದ್ದ ಇಲ್ಲ, ಸಮನಾಗಿ ಇದೆ. ಬರೀ ರೇಖೆಗಳನ್ನ ನೋಡಿ, ತಗೊಂಡು ನೋಡಿ, ತಮಾಷೆ ನೋಡಿ, ಬೆರಳುಗಳನ್ನ ನೋಡಿ, ಆ ಉದ್ದ ದಪ್ಪ ನೋಡಿ, ಉದ್ದವನ್ನ ನೋಡಿ, ಅಗಲವನ್ನ ನೋಡಿ. ಇದಿದ್ದಾಗ ಇದಿರೋಲ್ಲ. ಕಣ್ಣು ಅಷ್ಟೇ, ಪ್ರತಿಯೊಂದು ಹುಬ್ಬು ಅಷ್ಟೇ, ಭುಜಗಳು ಅಷ್ಟೇ. ಏನೋ ಒಂದು ಲೋಪವನ್ನ ನಮ್ಮ ಸೃಷ್ಟಿಯಲ್ಲಿಯೇ ಅಡಗಿಸಿಟ್ಟು ಕಳಿಸಿದ್ದಾನೆ. ಆದ್ರೆ ನಾವು ಲೋಪವನ್ನೇ ಹುಡುಕೋದು. ಮನುಷ್ಯನ ಆ ಒಂದು ಜನ್ಮ ಬುದ್ಧಿ, ಆ ಜನ್ಮಾಂತರ ಬಂದಿರತಕ್ಕಂಥ DNA ಬುದ್ಧಿ ಲೋಪವನ್ನೇ. ಸಾರ್ ಇರ್ಲಿ, ಅಲ್ಲೊಂದು ಸಂಪಾದನೆ ಕೊಟ್ಟಿದ್ದಾನೆ, ಆದ್ರೆ ಹೆಸರು ಬೇಕಲ್ವಾ? ಅಂಥದ್ದೊಂದು ಹೆಸರು. ಕೆಲವು ಟೈಲರ್ ಅಂಗಡಿ ನೋಡಿ ತುಂಬೋಗ್ಬಿಟ್ಟಿರುತ್ತೆ, ಕೆಲವು ಹೋಟೆಲ್ ನೋಡಿ, ಕೆಲವು ಕೆಫೆ ನೋಡಿ, ಏನು ಜನ. ಕೆಲವರು ಹೇಳ್ತಿರ್ತಾರೆ, ನಮ್ಮ ಹೋಟ್ಲು ಎಲ್ಲ ಖರ್ಚು ಮಾಡಿದೀವಿ ಸಾರ್, 30 ಲಕ್ಷ 50 ಲಕ್ಷ. ಮೊನ್ನೆ ಒಬ್ರು ಬರ್ತಾರೆ, ನಾ ಹೇಳಿದೆ ಏಪ್ರಿಲ್ಗೆ ಅಷ್ಟೊತ್ತಿಗೆ ಮುಚ್ಚೋಗುತ್ತೆ ಅಂದ್ರೆ, ಆಲ್ರೆಡಿ ದಿನಕ್ಕೆ 7,000 ರೂಪಾಯಿ ವ್ಯಾಪಾರ ಅಷ್ಟೇ. ಸುಮಾರು 1.25 ಕೋಟಿ ಖರ್ಚು ಮಾಡಿ ಕಟ್ಟಿರೋ ಹೋಟೆಲ್. 3 ಜನ ಸ್ನೇಹಿತರುಗಳು 40 ಲಕ್ಷ ಈ ತರದ್ದು ಹಾಕಿ ಮಾಡಿರ್ತಕ್ಕಂಥದ್ದು. ತಿಂಗಳು ಕಡಿಮೆ ಅಂದ್ರೂ 25-30 ಲಕ್ಷ ವ್ಯಾಪಾರ ನಡೀತಿದ್ದು. 7 ಲಕ್ಷ ಕೂಡ ವ್ಯಾಪಾರ ಇಲ್ಲ, ಬರೀ ಸಂಬಳವೇ 5 ಲಕ್ಷ. ಕರೆಂಟ್ ಬಿಲ್ಲು ಮೇಂಟೆನೆನ್ಸು ಅಂತ ಒಂದು 4.5 ಲಕ್ಷ. ದಿನಕ್ಕೆ 7,000 ವ್ಯಾಪಾರ ಹಾಕಿದ್ರೆ 7-8 ಸಾವಿರ ರೂಪಾಯಿ ಏನ್ ಕಟ್ಟೋದು, ಏನ್ ಮಾಡೋದು ತಿಳ್ಕೊಂಡಿಲ್ಲ. ಈ ಆಪತ್ತು ವಿಪತ್ತು ಏಪ್ರಿಲ್ ಮುಚ್ಚೋಗುತ್ತೆ ಅಂದೆ. ಇಲ್ಲ ಸಾರ್, ಈ ತಿಂಗಳ ಎಂಡಿಗೆ ಮುಚ್ಚಬೇಕಾದ ಪರಿಸ್ಥಿತಿ ಸಾರ್, ಏನ್ ಮಾಡೋದು ಸಾರ್? 1.25 ಕೋಟಿ ಖರ್ಚು ಮಾಡಿ ಕಟ್ಟಿದ್ದೇವೆ ಹೋಟೆಲ್ಲು ಅಂತ ಯೋಚನೆ ಮಾಡಿ ತಿಳ್ಕೋಬೇಕು. ನಮ್ಮ ಬಲ ನಿರ್ಬಲ, ನಮ್ಮ ದಶ ಭುಕ್ತಿ ಯೋಗ ಕರಣ ಸಮಯ ಸರಿಯಾಗಿದ್ದಾಗ ಕಲ್ಲು ತಿಂದ್ರು ಅರಗಿಸ್ಕೋತೇವೆ. ಸಮಯ ಸರಿ ಇಲ್ಲ ಅಂತ ಇಟ್ಕೊಳ್ಳಿ, ಮೃಷ್ಟಾನ್ನ ತಿಂದರೂ ವಿಷವಾಗಿ ಬಿಡುತ್ತೆ. ಯಾರೋ ಇಟ್ಟಿದ್ದು ಅವನಿಗೆ ಈ ಅನ್ನವನ್ನ, ಅವನಿಗೆ ಅಪೆಂಡಿಸ್ ಅಲ್ಸರ್ ಇತ್ತು, ಖಾರ ಇಟ್ಟು ಬಿಟ್ಟು ಡಮಾಲ್ ಮಾಡಿಸ್ಬಿಟ್ರಲ್ಲೋ ಅಂತ. ಎಷ್ಟು ದಿನ ಗಟ್ಟಿ ಇದ್ವಿ. ಕಲ್ಲು ತಿಂದ್ರು ಅರಗಿಸ್ಕೊಳ್ತಕ್ಕಂಥ ಶಕ್ತಿ. ಸಮಯ ಕೆಡ್ತು ಅಮೃತವು ವಿಷವಾಗುತ್ತದೆ. ಅದಕ್ಕೆ ಹೇಳೋದು, ಏನಾದ್ರೂ ಮಾಡೋಕ್ ಮೊದ್ಲು ಕೇಳಿ. ಮೊನ್ನೆ ಒಂದು ತಾಯಿ ಜೀವ ಬರುತ್ತೆ. 2014ರಲ್ಲಿ ಬಂದೆ ಗುರುಗಳೇ. ತುಂಬಾ ಜನ ಇದ್ರು, ಏನೋ ಒದ್ದಾಟ, ಹೋಗ್ಲೇಬೇಕಿತ್ತು, ಹೊರಟು ಬಿಟ್ಟೆ. ಓದು 1 ವಾರಕ್ಕೆ ಮದುವೆ ಅದು ಇದು ಫಿಕ್ಸ್ ಆಗಿ ಮಗಳು ಮದುವೆ ಆಗೋಯ್ತು. ತಾಯಿ ಬಂದು ಜಾತಕ ತೋರಿಸ್ದೆ ಓದಿಯಾ? ಖಂಡಿತ ನಿನ್ನ ಮಗಳು ಅಲ್ಲಿ ನೆಮ್ಮದಿಯಾಗಿಲ್ಲ, ಡೈವರ್ಸ್ ಆಗೋಗುತ್ತೆ ಅಂದ್ರೆ ಇಟ್ಸ್ ಆಲ್ರೆಡಿ ಡೈವರ್ಸ್.
ನೋಡಿ, ಪ್ರಯಾಣ ವಿಘ್ನ ಬಂದಿದ್ದೀರಿ, ತೋರ್ಸೋಣ ಅನ್ನೋವಾಗ್ಲೇ ವಿಘ್ನ ಏನೋ ಒಂದ್ ಮಾತು ಬಂದು ಏನೋ ಒಂದು ಟೆನ್ಷನ್ ಆಗಿ ಹೊರಟ್ಬಿಟ್ಟಿದ್ದಾರೆ. ಕಾಯಲು ಬಿಡಲ್ಲ, ತೋರಿಸಲು ಬಿಡಲ್ಲ, ದಾರಿ ತೋರಿಸಲ್ಲ. ನಿಮ್ಮ ಕರ್ಮ ಎಡವಟ್ಟಾಗಿದ್ರೆ, ಮೊನ್ನೆನೋ ಒಂದು ಜಾತಕ, ಡೇಟ್ ಹೇಳೋದು ಕಷ್ಟ ನನಗೆ, ವರ್ಷವೂ ಹೇಳೋದು ಬೇಡ, ಹೆಸರು ಹೇಳೋದು ಬೇಡ, ತಂದೆ ತಾಯಿ ಇಬ್ರು ಬಂದಿದ್ದಾರೆ, ಇಷ್ಟು ಎಲೆ ತಾಂಬೂಲ ಇರ್ಲಿ, ಅಮ್ಮಂದ್ರು ಯಶು ಅಂತ ಹೆಸರಿಂದ ಪ್ರೀತಿಯಿಂದ ಕರೀತಾನೆ, ಇಟ್ರು. ಏನೋ ಕಾಣಿಸ್ತು, ಶ್ರುತಿ ಅಪಶ್ರುತಿ ಇದೊಂದು ಜಾರಿ ಏನೋ ಒಂದು ಅನಾಹುತ ಆಗುತ್ತೆ ಅಂತ ಎಲೆ ತೆಗೆದೆ. ತಾಯಿ ವಾಗ್ದೇವಿ ಅಂತ ಭಯದಲ್ಲೇ ಹೇಳಿದೆ, ಅಮ್ಮ ನಿಮ್ಮ ಮಗಳು ಇದ್ದಾಳ? ನೀವೇ ಹೇಳ್ಬೇಕು ಅಂದ್ರು. ಇರಲ್ಲಮ್ಮ, ನಿಮ್ಮ ಮಗಳು ಸಂಸಾರ ಮಾಡೋಲ್ಲ, ಗಂಡನ ಜೊತೆಲಿರಲ್ಲ, ಅವಳಿಗೊಂದು ಆಪತ್ತು ಕೂತಿದೆ, ಏನೋ ಒಂದು ಬಹುದೊಡ್ಡ ಅನಾಹುತ ನಡೆಯುತ್ತೆ, ಅದೇ ತೋರಿಸ್ತಿದ್ದ. 10 ಎಲೆ ಕೈಗೆ ಬಂದಿದೆ, 10 ಕುತ್ತು ಆಪತ್ತು ಅಂತ ಏನೋ ಆ ತಾಯಿ ನುಡಿಸ್ತಿದೆ. ಹೇಗಿದ್ದಾಳೆ ಅಂದ್ರೆ ಸತ್ತು 9ನೇ ದಿನದ ಸೂತಕ ಬಂದಿದ್ದಾರೆ ಮಗಳು. ಏನೋ ಒಂದು ಅನಾಹುತದ ಸಾವು, ಅನಾಹುತದ್ದು. ಅಯ್ಯೋ ಅಯ್ಯ, ಮಾಡೋಕ್ ಮೊದ್ಲು ಕೇಳಿದ್ರ, ತೋರ್ಸುದ್ರ? ನಮ್ಮವರೇ, ನಮ್ಮ ಬಂಧುಗಳೇ, ನಮ್ಮ ಆತ್ಮೀಯರ, ಅದೆಲ್ಲ ಅಲ್ಲ. ಮೃತ್ಯುಂಜಯ ಅಂತ ಯಾರನ್ನು ಗೊತ್ತಾ ಕರೆಯೋದು? ಯಾವ ದೇವರನ್ನು ಕರೆಯುವುದಿಲ್ಲ, ಪರಮಶಿವನನ್ನೇ ಕರೆಯೋದು. ರವ 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 ಅನ್ನೋ ಆ ಮೃತ್ಯುವಿನ ಸೃಷ್ಟಿಕಾರಕರೇ ಪರಮಶಿವ. ಅದಕ್ಕೆ ಮೃತ್ಯುಂಜಯ ಅಂತ ಹೆಸರು. ಮೃತ್ಯು ದೇವತೆ ಬ್ರಹ್ಮದೇವರ ಹತ್ರ ಸಂಕಟದಿಂದ ಹೇಳ್ಕೊಂತಂತೆ. ಬೇರೆ ಬೇರೆ ದೇವತೆಗಳಿಗೆ ಬೇರೆ ಬೇರೆ ಎಷ್ಟು ಒಂದು ಒಳ್ಳೆ ಕೆಲಸ ಕೊಟ್ಟಿದ್ದೀವಿ, ನನ್ನನ್ನು ಮಾತ್ರ ಒಬ್ಬ ಮೃತ್ಯು ದೇವತೆಯಾಗಿ ಸೃಷ್ಟಿ ಮಾಡಿ ಇಟ್ಬಿಟ್ಟಿದ್ದೀರಲ್ಲ, ನಾನು ಏನ್ ಮಾಡ್ಲಿ ಅಂತ ಬಿಕ್ಕಿ ಬಿಕ್ಕಿ, ಯಾಕಮ್ಮ ಹಂಗಳ್ತಿ ಅಂದ್ರೆ ಮತ್ತಿನ್ನೇನು, ವಾಯುದೇವರನ್ನು ಇಟ್ಟಿದ್ದೀರಿ ನೋಡಿ, ಗಾಳಿ ಇಲ್ಲದೆ ಲೋಕವಿಲ್ಲ. ಹೌದು, ಸುಂಟ್ರ ಗಾಳಿ ಬೀಸುತ್ತೆ, ಬಿರುಗಾಳಿ ಬೀಸುತ್ತೆ, ಹಾಗೆ ತಂಪು ಗಾಳಿಯೂ ಬೀಸುತ್ತೆ, ಬಿಸಿ ಗಾಳಿಯೂ ಬೀಸುತ್ತೆ. ಮನುಷ್ಯ ತಟ್ಕೋತಾನೆ, ಹೋಗ್ಲಿ ಬಿಡಪ್ಪ ಈಗ ಬಿಸಿ, ಸ್ವಲ್ಪ ದಿನದಲ್ಲಿ ತಣ್ಣಗಿರೋ ಗಾಳಿ ಬರುತ್ತೆ ಅಂತ. ಹಾಗೆ ಮಳೆ, ಜೀವನದಿ ಅಂತಾರೆ ವರುಣದೇವರಿಗೆ. ಒಬ್ಬೊಬ್ಬರಿಗೂ ಒಂದೊಂದಿದೆ ಈ ರೀತಿ. ಆದ್ರೆ ನನಗ್ ಮಾತ್ರ ಒಂದೇ ಮುಖ, ಮೃತ್ಯು. ಎಲ್ಲರೂ ನನ್ನನ್ನ ನೋಡಿ ಛೀ ಎಂತ ಮೃತ್ಯು ಅಂತ ಹೇಳ್ತಾರೆ ಸ್ವಾಮಿ ಅಂತ ಬಿಕ್ಕಿ ಬಿಕ್ಕಿ ಅತ್ತಾಗ ಹಾಗೆ ಬ್ರಹ್ಮದೇವರು ಹಿಡ್ಕೊಂಡ್ರಂತೆ ಆ ಕಣ್ಣೀರನ್ನ. ನೋಡಮ್ಮ, ಯಾವ ಸಾವು ಬಂದರೂ ಈ ಕಣ್ಣೀರಲ್ಲಿ ಹೊರಟೋಗುತ್ತೆ ಕಾರಣಗಳು, ನೀನು ಮೃತ್ಯುವಿಗೆ ಕಾರಣಕರ್ತ ಆಗಿರೋಲ್ಲ. ಅಯ್ಯೋ ಬಿಡೋ, ಆಕ್ಸಿಡೆಂಟಲ್ಲಿ ಹೋಗ್ಬಿಟ್ಟ, ಅಯ್ಯೋ ಬಿಡೋ, ಗಂಡನ ಒತ್ತಡ ತಡಿಲಾರ್ದೆ ನೆಣಗ್ ಹಾಕೋಬಿಟ್ಲು, ವಿಷ ಕುಡಿದು ಒತ್ತಡ ತಡಿಲಾರ್ದೆ ಸತ್ತೋದ್ಲು. ಈ ರೀತಿ ಯಾವುದೋ ಒಂದು ಕಾರಣಗಳು ಆ ಕಣ್ಣೀರಲ್ಲಿ ಹೊರಟೋಗುತ್ತೆ, ಕಣ್ಣೀರಲ್ಲಿ ಹೊರಟೋಗುತ್ತೆ. ಅಲ್ಲೊಂದು ಕಣ್ಣೀರ್ ಬರುತ್ತೆ, ಅದರಿಂದ ನಿನ್ನನ್ನು ಯಾರು ಶಪಿಸಲ್ಲ. ಅಯ್ಯೋ ಆ ಡಾಕ್ಟರ್ ಹತ್ರ 5 ನಿಮಿಷ ಈ ಡಾಕ್ಟರ್ ಹತ್ರ ಹೋಗಿದ್ರೆ, ಅಯ್ಯೋ ಆ ಡಾಕ್ಟ್ರು, ಅಯ್ಯೋ ಈ ಗಾಡಿ ತಗೊಂಡು ಹೋಗ್ದಿರಾ ಇದ್ದಿದ್ರೆ, ಅಯ್ಯೋ ಅವನು ಡ್ರೈವಿಂಗ್ ಕರ್ಕೊಂಡು ಹೋಗದೆ ಇದ್ದಿದ್ರೆ, ಇದ್ದರೆ ಆದರೆ ಆಗಿಬಿಟ್ಟಿದ್ದರೆ ಮೃತ್ಯುವೇ. ಆ ರೀತಿ ಕವಲು ದಾರಿಯಾಗಿ ಹೊರಟೋಗುತ್ತಮ್ಮ, ಈ ಕಣ್ಣೀರಲ್ಲಿ ಹೊರಟೋಗುತ್ತೆ. ಯೋಚನೆ ಮಾಡಬೇಡ. ಹೌದು, ನನ್ನ ಸೋದರ ಹೋದಾಗ ಅಯ್ಯೋ ನನ್ನ ಹತ್ರ ಇದ್ಬಿಟ್ಟಿದ್ರೆ ಹಿಂಗ ಆಗ್ತಿರ್ಲಿಲ್ವೇ, ನನ್ನ ಜೊತೆಯಲ್ಲಿ ಇದ್ದಿದ್ರೆ ಹಿಂಗ ಆಗ್ತಿರ್ಲಿಲ್ವೇ, ಇವತ್ತು ಹಿಂಗ್ ಹೊರಗಡೆ ಹೋಗ್ದಿದ್ರೆ ಆಗ್ತಿರ್ಲಿಲ್ವೇ, ಅವನೇ ಡ್ರೈವಿಂಗ್ ಮಾಡ್ತಿದ್ರೆ ಹಿಂಗ ಆಗ್ತಿರ್ಲಿಲ್ವೇ. ಅಯ್ಯೋ ಬೆಳ್ಳಂ ಬೆಳಿಗ್ಗೆ ಯಾವಾಗ್ಲೂ ಮಧ್ಯಾಹ್ನ ನೀರ್ಗೆ ಹೋಗೋಳು, ಬೆಳ್ಳಂ ಬೆಳಿಗ್ಗೆ 6 ಗಂಟೆಗೆ ಬಾವಿಗೆ ಹೋದ್ಲೇ ಬಟ್ಟೆ ಹೋಗಿಲಿಕ್ಕೆ, ಮಂಜು ಕಣ್ ಕಾಣಿಸಿಲ್ಲ, ಇನ್ನೊಂದು ತಲೆ ಸುತ್ತುತ್ತೋ ಏನೋ ಬಾವಿಲಿ. ಅಯ್ಯೋ ನಾನು 5 ನಿಮಿಷ ಬಂದಿದ್ರೆ, 5 ನಿಮಿಷ ಗುರುಗಳೇ, 5 ನಿಮಿಷ ಬರೋ ಅಷ್ಟರಲ್ಲಿ ನನ್ನ ಮಗಳು ನೆಲದಲ್ಲೇ ಇದೆ ಗುರುಗಳೇ, ಕಾಲು ಸತ್ತಾಗೇ ಇಲ್ಲ ಗುರುಗಳೇ, ಹಾಗೇ ಹೋಗ್ಬಿಟ್ಟಿದ್ದಾಳೆ. ಇನ್ನೂ ಬಿಸಿ ಇತ್ತು ಗುರುಗಳೇ, ಒತ್ತಿದ್ವಿ ಗುರುಗಳೇ, ಉಸಿರು ಕೊಟ್ವಿ ಗುರುಗಳೇ, ಏನ್ ಮಾಡಿದ್ರು ಉಸಿರು ನೆಲೆಲಿಲ್ವಾ ಗುರುಗಳೇ. 5 ನಿಮಿಷ ಗುರುಗಳೇ. ಮೃತ್ಯು ದೇವತೆ ಆ ಕಣ್ಣೀರಲ್ಲಿ ತೆಗೆದಾಕುತ್ತೆ, ಬ್ರಹ್ಮದೇವ ಕೊಟ್ಟಿರೋ ವರ. ಹೌದು ಮಕ್ಕಳೇ,
ಅದೇ ರೀತಿ ಎಲ್ಲರೂ ಒದ್ದಾಡೋದು ಒಂದು ಹೆಸರಿಗೆ. ನಮಗೊಂದು ಹೆಸರು ಇರಬೇಕು. ನಾವು ಮಾಡ್ತಿರೋ ಕೆಲಸದಲ್ಲಿ ಇವ್ರಿಗೆ ಮಾತ್ರ ಏನು ಆ ಹೆಸರು, ನಮಗಿಲ್ಲವಲ್ಲ. ನಾವು ಅದೇ ಥರ ಕಷ್ಟಪಡ್ತಿದ್ದೇವೆ, ನಾವು ಅದೇ ರೀತಿ ಪರಿಶ್ರಮ ಪಡ್ತಿದ್ದೇವೆ, ನಾವು ಅದೇ ರೀತಿ ಪ್ರಾಮಾಣಿಕವಾಗಿ ಪ್ರಯತ್ನದಲ್ಲಿ ಕೆಲಸದಲ್ಲಿದ್ದೇವೆ. ನಮ್ಮ ಟೈಲರ್ ಅಂಗಡಿಗೆ ಜನನೇ ಬರೋಲ್ಲ ಗುರುಗಳೇ, ನಮ್ಮ ಚಪ್ಪಲಿ ಅಂಗಡಿಗೆ ಬರೋದೇ ಇಲ್ಲ ಗುರುಗಳೇ, ನಮ್ದು ಹೆಸರೇ ಇಲ್ಲ ಗುರುಗಳೇ. ಎಲ್ಲ ಕೆಲಸ ನಾನು ಮಾಡ್ತೀನಿ, ನಮಗೆ ಸಿಗಬೇಕಾದಂತಹ ಹೆಸರು ಬರುತ್ತಿಲ್ಲ, ಆ ಗೌರವ ಸಿಗುತ್ತಿಲ್ಲ. ಬರೀ ಕೆಟ್ಟ ಹೆಸರೇ, ಅಪವಾದವೇ, ಅವಮಾನವೇ ಸದಾ ನಮ್ಮ ಮೇಲೆ. ಏನಾದ್ರೂ ಪಾಪ ಸೊಸೆ ಎಷ್ಟೇ ಮಾಡಿದ್ರು, ಕೆಲವು ಅತ್ತೆಯರು ಇರ್ತಾರಪ್ಪ, ಅಯ್ಯೋ ಗಂಡು ಮಗು ಕೊಟ್ಟಿಲ್ಲ, 3 ಮಕ್ಕಳಾಗಿದೆ, ಒಂದ್ ತಾಯಿ ಜೀವ ಪಾಪ ಅವತ್ತಿಂದ ಕರ್ಕೊಂಡ್ ಬರುತ್ತೆ, ದೇವತೆನ್ ಕರ್ಕೊಂಡ್ ಬರುತ್ತೆ, ಗಂಡು ಮಗು ಆಗಿಲ್ಲ ಅಂತ ಅತ್ತೆ ಕಾಟ. ನನಗ್ ಬರೋ ಕೋಪಕ್ಕೆ ಹೇಗಂತ ಅಂದ್ರೆ ಅವ್ರನ್ನೇ ಹೆರ ಕೇಳ್ರಿ. ಬಂಗಾರದಂತ 2 ದೇವತೆ ಅಂತ ಮಕ್ಕಳೆತ್ತಿದೆ. ಮೊದಲೇ ಆ ಮಗು ಆ ಪ್ರೀತಿ, ಅವನೇ ವಿಶ್ವಾಸ ತೋರಿಸ್ತಿಲ್ಲ, ಧೈರ್ಯಕ್ಕಿಲ್ಲ, ಅನುಬಂಧಕ್ಕಿಲ್ಲ, ಪ್ರೀತಿಗಿಲ್ಲ, ಬೆಂತಟ್ಟೋಕಿಲ್ಲ, ಸಮಾಧಾನಕ್ಕಿಲ್ಲ. ಹೀಗಿರ್ಬೇಕಾದ್ರೆ ಯೋಚನೆ ಮಾಡಿ ನೋಡಿ, ಎಲ್ಲಿಂದ ಆ ಮಕ್ಕಳು ಹೇಗ್ ಮಾಡ್ಕೋತಾರೆ, ಹೇಗ್ ಸರಿಪಡಿಸ್ಕೋತಾರೆ ಯೋಚನೆ ಮಾಡಿ ನೋಡಿ. ಎಲ್ಲಿಂದ ಮಗು ಇರ್ತಾರೆ? ಒಳ್ಳೆ ಮಗು ಹೆರ್ಲಿಕ್ಕಾಗುತ್ತಾ? ಆತ್ಮವಿಶ್ವಾಸದ ಆತ್ಮಧೈರ್ಯದ ಮಗು ಹೆರ್ಲಿಕ್ಕಾಗುತ್ತಾ? ಇಲ್ಲ. ನೋಡಿದ್ದೇನೆ ಈ ಥರದ್ದು ತುಂಬಾ. ಎಷ್ಟು ಮಾಡಿದ್ರು ಅಲ್ಲೊಂದು ಸೊಸೆ ಮೇಲೆ ಇನ್ನೊಂದು ಮಾತು, ಇಲ್ಲ ಅತ್ತೆಯ ಮೇಲೆ, ಅಳಿಯನ ಮೇಲೆ ಏನೋ ಒಂದು ಕೆಟ್ಟದೊಂದು ಪಾಪ. ಮೊನ್ನೆ ಒಬ್ಬ ಪುಣ್ಯಾತ್ಮ ಚಾಮರಾಜನಗರ 52-53 ವರ್ಷ 1973 51 ಬರೆದು ಬಿಟ್ಟಿದ್ದಾನೆ, ಗುರುದೋಷ, ಮನೆಯೊಂದು 3 ಬಾಗಿಲು ಅಂತ. ಏನೋ ಕಷ್ಟಪಟ್ಟು ಬದುಕು ಕಟ್ಟಿದ್ದಾನೆ. ಅದೇನ್ ಅನ್ನಿಸ್ಬಿಟ್ಟಿದ್ಯೋ ಆ ತಾಯಿ ಜೀವಕ್ಕೆ, ಬೇಡ ಇದು ಮಾಡ್ಬೇಡ, ಇಲ್ಲಿರ್ಬೇಡ, ನೀನ್ ನನ್ನ ಜೊತೆಲೇ ಇರ್ಬೇಕು, ಏನೋ ಅನುಮಾನ ಹಚ್ಕೊಬಿಟ್ಟಿದೆ. ಹಚ್ಕೊಂಡ್ರೆ ಹಚ್ಕೊಳ್ಳಿ, ಆಡಬಾರ್ದು ಮಾತಾಡಿ ಉಗಿದು ಬಿಟ್ಟಿದ್ದಾಳೆ. ಅಷ್ಟು ದೊಡ್ಡ ಮನುಷ್ಯ, 24 ವರ್ಷದ ಮಗ ಇದ್ದಾನೆ, ಖರ್ಚಿಗೆ ತಗೊಂಡು ಕಣ್ಣಲ್ಲಿ ಕಣ್ಣೀರು ಒರೆಸ್ಕೋತೇನೆ. ಮಕ್ಕಳೇ, ಇಷ್ಟೇನಾ ಮರ್ಯಾದೆ ಗುರುಗಳೇ? ನನಗೋಸ್ಕರ ನಾನೇನು ಮಾಡ್ಕೊಂಡಿಲ್ಲ. ಇವತ್ತು ತಿಂಗಳಿಗೊಂದು 2 ಲಕ್ಷ ಆದಾಯ ಬರುವಾಗ ಮಾಡಿಟ್ಟಿದ್ದೇನೆ, ಎಲ್ಲ ಆಯಮ್ಮನ್ಗೆ ಹೋಗುವಾಗ ಮಾಡಿಟ್ಟಿದ್ದೇನೆ. ಈಗೆಲ್ಲ ನಿಲ್ಸಿ ಬಂದು ಕುತ್ಕೊಂಡ್ರೆ ಕಾರ್ದ್ ಕಟ್ಬೇಕು, ಮನೆದ್ ಕಟ್ಬೇಕು, ಆಫೀಸ್ ಕಟ್ಬೇಕು, 1 ಲಕ್ಷ ಕಡಿಮೆ ಅಂದ್ರೂ ಖರ್ಚಿದೆ, ಎಲ್ಲ ಬಿದ್ಬಿಡ್ತೀವಿ ಗುರುಗಳೇ, ಕೇಳ್ತಿಲ್ಲ. ನೋಡಿ, ಇಷ್ಟು ಮಾಡಿ ಅಲ್ಲೊಂದು ಹೆಸರಿಲ್ಲ ಅಂದ್ರೂ ಕೂಡ ನೊಂದು ಬಿಡ್ತಾನೆ ಮನುಷ್ಯ. ನನಗೊಂದು ಮರ್ಯಾದೆ ನಮ್ಮ ಅಣ್ಣನ ಮನೇಲಿ ಇಲ್ಲ, ತಮ್ಮನ ಮನೇಲಿ ಇಲ್ಲ, ಅಕ್ಕನ ಮನೇಲಿ ಇಲ್ಲ, ತಂಗಿ ಮನೇಲಿ ಇಲ್ಲ, ಬಂಧು ಮನೇಲಿ ಇಲ್ಲ, ಬಾಸ್ ಹತ್ರ ಇಲ್ಲ, ವರ್ಕ್ ಪ್ಲೇಸ್ ಅಲ್ಲಿ ಇಲ್ಲ, ಮಾಡ್ತಿರೋ ಕೆಲಸದಲ್ಲಿ ಇಲ್ಲ, ಮಾಡ್ತಿರೋ ವ್ಯವಹಾರದಲ್ಲಿ ಇಲ್ಲ. ನೋಡಿ, ಹೆಸರು ಬಂತು ಅಂತ ಇಟ್ಕೊಳ್ಳಿ, ಒಳ್ಳೆ ಹೆಸರು, ಅದು ತಾನಾಗಿ ನಿಮ್ಮನ್ನ ವೃದ್ಧಿ ಹುಡ್ಕೊಂಡು ಬರ್ತಾರೆ. ಹೇಗ್ ನೋಡಿ, 2014 ಕ್ಲೈಂಟು, 2000 ಕ್ಲೈಂಟ್ ಒಬ್ರು, ನೀವು ನಂಬಲ್ಲ. ಗುರುಗಳೇ ನೆನಪಿದೆಯಾ ಅಂತ, ಮುಸ್ಲಿಂ ಬಂಧುಗಳು, ನಾವು ಸೆಪ್ಪಿಂಗ್ಸ್ ರೋಡಲ್ಲಿ ನಿಮ್ದೊಂದು ಆಫೀಸ್ ಇತ್ತು, ಅಲ್ಲಿ ಬರ್ತಿದ್ವಿ, ನೆನಪಿದೆಯಾ ಅಂತ. 2000 ಎಸ್ಬಿಯಲ್ಲಿ ಸೆಪ್ಪಿಂಗ್ಸ್ ರೋಡ್ ಗೊತ್ತಿದೆ, ಗೌತಮ್ ಸರ್ ಹತ್ರ ಇದ್ದಿದ್ದು. ಅವ್ರೊಂದು ಪುಟ್ಟ ಆಫೀಸ್ ಮಾಡಿಕೊಟ್ಟಿದ್ರು. ಸಂಜೆ ಬಂದಲ್ಲಿ ಕುತ್ಕೋತಿದ್ದೆ, ಮುತ್ಯಾಲಮ್ಮ ದೇವಸ್ಥಾನ ರಸ್ತೆಯಲ್ಲಿ, ಸೆಪ್ಪಿಂಗ್ಸ್ ರೋಡ್, ಶಿವಾಜಿನಗರ ಅಂತಿದೆ ಬೆಂಗಳೂರಲ್ಲಿ. ಅಲ್ಲಿ ಮುತ್ಯಾಲಮ್ಮ ಅಂದ್ರೆ ತುಂಬಾ ಹಳೆಯ ದೇವಿ, ಹೇಗೆ ಅಣ್ಣಮ್ಮ ಕೆಂಪಮ್ಮ ಅಂತೀವೋ ನೋಡಿ. 24-25 ವರ್ಷ ಆದ್ರೂ ಈಗಲೂ ಹುಡ್ಕೊಂಡು ಬರ್ತಿದ್ದಾರೆ ಅಂದ್ರೆ ಆ ಒಂದು ಹೆಸರು ಉಳಿಸ್ಕೊಂಡಿರೋದೆ ಈ ವಿದ್ಯೆಯಿಂದ, ನಾನಲ್ಲ, ಈ ವಿದ್ಯೆಯಿಂದ. ಸೊ ನಿಮಗೂ ಆ ಥರದ್ದೊಂದು ಹುಡುಕಾಟ ಇರುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ, ಅದು ಮನೆ ಇರ್ಬೋದು, ಹೊರಗಡೆ ಇರ್ಬೋದು, ವ್ಯವಹಾರ ಇರ್ಬೋದು, ವ್ಯಾಪಾರ ಇರ್ಬೋದು, ಮನೆ ಇರ್ಬೋದು, ಕುಟುಂಬ ಇರ್ಬೋದು, ಅಲ್ಲೊಂದು ಗೌರವ, ಅಲ್ಲೊಂದು ಹೆಸರು, ಅಲ್ಲೊಂದು ಕೀರ್ತಿ ಪ್ರತಿಷ್ಠೆ ಬರಬೇಕು ಅನ್ನತಕ್ಕಂಥವ್ರು ವಿಶೇಷವಾಗಿ ತುಳಸಿಯನ್ನ ಎಲ್ಲಾದ್ರೂ ಬೆಳೆಸಿದ್ರೆ ತುಂಬಾ ಒಳ್ಳೇದು. ದೇವ್ರ ಕಾರ್ಯಕ್ಕೆ ಅಂತ ಬೆಳೆಸ್ಕೊಳ್ಳಿ, ಬೆಳೆಸ್ಬಿಟ್ಟು ಅದನ್ನ ಪತ್ರೆಯಾಗಿ ಕಟ್ಟಿಬಿಟ್ಟು ತೆಗೆದುಕೊಂಡು ಹೋಗಿ ಪ್ರತಿ ಬುಧವಾರ ವಿಷ್ಣುವಿಗೆ ಸಮರ್ಪಣೆ. ಕೃಷ್ಣ, ವೇಣುಗೋಪಾಲ, ನರಸಿಂಹ ಆದ್ರೂ ಸರಿ, ಬಾಲಾಜಿ ಆದ್ರೂ ಸರಿ, ವೆಂಕಟರಮಣ ಅಂದ್ರೂ ಸರಿ, ಪ್ರತಿನಿತ್ಯ ಆದ್ರೆ ಅದು ಅದ್ಭುತ. ಅಟ್ಲೀಸ್ಟ್ ಪ್ರತಿ ಬುಧವಾರ ತುಳಸಿಯನ್ನ
ನೀವೇ ಬೆಳೆಸಿದ್ರೆ ಅದ್ಭುತ. ಇಲ್ಲ ದುಡ್ಡು ಕೊಟ್ಟಾದ್ರೂ ತಗೋಬಂದು ಅದನ್ನ ಮಾಲೆಯಾಗಿಯೋ ತೋಮಾಲೆಯಾಗಿಯೋ ಕಟ್ಟಿ ದೇವಸ್ಥಾನಕ್ಕೆ ಸಮರ್ಪಣೆ ಮಾಡುತ್ತಾ ಬನ್ನಿ. ಶ್ರೀನಿವಾಸರಿಗೆ, ಕಲಿಯುಗದ ಪ್ರತ್ಯಕ್ಷ ದೈವ, ನಿಮಗ್ ಸಿಗಬೇಕಾದ ಹೆಸರು ಕೀರ್ತಿ, 7 ಕುಂಡಲವಾಡು, ಅಬ್ಬಾ 7 ಬೆಟ್ಟಗಳ ಒಡೆಯ ಅನ್ನುವಂಥ ಹೆಸರು ಹೇಗೆ ಶ್ರೀನಿವಾಸರಿಗಿದೆಯೋ, ಆ ಪರಂಧಾಮನಿಗಿದೆಯೋ, ನಿಮಗೂ ಕೂಡ ಅಂಥದ್ದೇ ಒಂದು ಗೌರವ, ಕೀರ್ತಿ, ಪ್ರತಿಷ್ಠೆಯ ಹೆಸರು ಬರತಕ್ಕಂಥದ್ದು ಅದ್ಭುತವಾಗಿ ನಡೆಯುತ್ತೆ. ಪ್ರಯತ್ನ ಮಾಡಿ ಪ್ರತಿ ಬುಧವಾರ. ಅದ್ರ ಜೊತೆ ಏಕಾದಶಿ ಬಂದಾಗ ಇದ್ದಿದ್ದು ಅದ್ಭುತ. ನೀವೇ ಬೆಳೆಸ್ಕೊಳ್ಳಿ. ಒಂದಷ್ಟು ತುಳಸಿ, ಟೆರೆಸ್ ಇದೆ ಅಂತೆ, ಬಾಲ್ಕನಿ ಇದೆಯಂತೆ, 4-5 ಗಿಡ ಹಾಕಿ ಬೆಳೆಸ್ಕೊಳ್ಳಿ. ಮುತುವರ್ಜಿಯಿಂದ ಜಾಗ್ರತೆ. ಮಳೆಯಿಂದ ಅದನ್ನ ತೆಗೆದು ಅದನ್ನ ಮಾಲೆಯಾಗಿ ಕಟ್ಟಿ ತಗೊಂಡೋಗಿ ಕೊಡಿ. ಇಲ್ಲ ನಮ್ಮ ಹತ್ರ ಅಂತ ಶಕ್ತಿ ಇಲ್ಲ, ಬೆಳೆಸೋಕ್ ಜಾಗ ಇಲ್ಲ, ಸಮಯ ಇಲ್ಲ, ನಾವು ಅಷ್ಟು ಮಡಿಯಿಂದ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಸರಿ, ಹೂವಿನ ಅಂಗಡಿಯಿಂದ ಒಂದಷ್ಟು ತುಳಸಿಯೊಂದನ್ನು ತಗೊಬಂದು ಅಟ್ಲೀಸ್ಟ್ ಒಂದು ಮಾರಷ್ಟಾದರೂ ಇಷ್ಟುದ್ದು ಕಟ್ಟಿಬಿಟ್ಟು ತಗೊಂಡೋಗಿ, ಇದು ಆಗಮಶಾಸ್ತ್ರದಲ್ಲಿದೆ, ನೆನ್ಪಿಟ್ಕೊಳ್ಳಿ, ಕಾಗಕ್ಕ ಗೂಬಕ್ಕ ಅಲ್ಲ. ಏನನ್ನಾದ್ರೂ ತಗೊಬಂದು ಕೊಡ್ತೇನೆ ಅಂದ್ರೆ ಈ ವಿಚಾರಗಳು ಆಚಾರ ಸಂಹಿತೆಯಲ್ಲಿ ಏನಿದೆಯೋ ಅದನ್ನ ಹುಡುಕಿ ತಗೊಬಂದೇ ಕೊಡ್ತಿರ್ತಕ್ಕಂಥದ್ದು. ಅದರಿಂದ ನೀವು ಇದನ್ನ ಮಾಡಿಸಿದ್ದೇನೆ ತುಂಬಾ ಜನಕ್ಕೆ. ಒಂದು 42 ಬುಧವಾರ, ಇಲ್ಲ 48 ಬುಧವಾರ, ಇಲ್ಲ 108 ಬುಧವಾರ, ಇಲ್ಲ 180 ಬುಧವಾರ, ಅದರ ಜೊತೆ ಸೆಂಟ್ರಲ್ ಬರತಕ್ಕಂಥ 2 ಏಕಾದಶಿ, ಒಟ್ಟು ತಿಂಗಳಲ್ಲಿ 6 ದಿನ ತಪ್ಪಿಸದೆ ತುಳಸಿ ಮಾಲೆಯನ್ನ ಕೃಷ್ಣರಾಗಲಿ, ವೇಣುಗೋಪಾಲ ಆಗಲಿ, ಶ್ರೀನಿವಾಸರಾಗಲಿ, ವೆಂಕಟರಮಣ ದೇವಸ್ಥಾನ ಆಗಲಿ, ನರಸಿಂಹ ದೇವಸ್ಥಾನ, ವಿಷ್ಣು ಅಂಶ ಹೋಗಿ, ಮುಖ್ಯವಾಗಿ ಶ್ರೀನಿವಾಸ ಅಂಶ, ತುಳಸಿ ತೋಮಾಲೆಯನ್ನಾಗಿಯೋ ಇಲ್ಲ ದೊಡ್ಡ ಮಾಲೆಯನ್ನಾಗಿಯೋ ತಗೊಂಡೋಗಿ ಕಟ್ಟಿ ಕೊಡತಕ್ಕಂಥದ್ದು ಮಾಡಿ. ಅದ್ಭುತ ನಡೆಯತಕ್ಕಂಥದ್ದಾಗುತ್ತದೆ. ನಿಮ್ಮ ಹೆಸರು ದೇವತೆಗಳಿಂದಲೂ ಪೂಜಿಸಲ್ಪಡುತ್ತಾನೆ ಅಂತ ಹೇಳುತ್ತೆ ಆಗಮಶಾಸ್ತ್ರದಲ್ಲಿ. ಆ ವ್ಯಕ್ತಿಯನ್ನು ದೇವತೆಗಳು ಕೂಡಪ್ಪ, ದೇವತೆಗಳೇ. ಏನು ಹೆಸರು, ಅಂಥದೊಂದು ಅಜರಾಮರ ಹೆಸರಿನಂತ ಹೆಸರು, ಕೀರ್ತಿ, ನೀವು ಮಾಡ್ತಿರೋ ಕೆಲಸ ಕಾರ್ಯ ಕ್ಷೇತ್ರದಲ್ಲಿ ಅದ್ಭುತವಾಗಿ ನಡೆಯತಕ್ಕಂಥದ್ದಾಗುತ್ತೆ. ಮಾಡ್ಕೋತೀರಿ ಅಂತ ಅನ್ಕೋತೇನೆ. ಒಳ್ಳೇದಾಗ್ಲಿ.